ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇವತ್ತು ಸೋಮವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಕ್ಕಳು ಬಂದಿದ್ದಾರೆ, ಸೌಂಡ್ ಕೇಳಿಸ್ತಾ ಇರ್ಬೋದು. ಊಟ ಮಾಡ್ತಾ ಇದ್ದಾರೆ. ದೋಸೆ ಹಾಕ್ಕೊಟ್ಟಿದ್ದಾಳೆ ನಮ್ಮ ಚಿಲ್ಲಿ, ದೋಸೆನ ಮತ್ತು ಪಲ್ಯ ಹಾಕ್ಕೊಟ್ಟಿದ್ದಾಳೆ, ತಿಂತಾ ಇದ್ದಾರೆ. ಸೊ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಬ್ಬರು ಇದ್ದಾರೆ, ಪೂರು ಮತ್ತು ಚಿರು ಇಬ್ಬರು ಸ್ಕೂಲಿಂದ ಬಂದಿದ್ದಾರೆ. ನಮ್ಮ ಬೆಳ್ಳಿ ಮನ್ಗಿದ್ದಾನೆ. ಹಾಗೆ ತಲೆಗೆ ಎಣ್ಣೆ ಹಚ್ಕೊಬೇಡ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಅಲ್ಲ, ದೀಪ ಹಚ್ಚೋದೇನಿಲ್ಲ. ಸೊ ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಬೇಡ ಅಂತ ಅಂದ್ಕೊಂಡಿದ್ದೀನಿ. ಅವರು ಸ್ವಲ್ಪ ಕಿತ್ಲೆ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಫಸ್ಟ್ ಲೇಯರ್ ಕಟ್ ಮಾಡಿಸಿದ್ದೆ. ಇದು ಯಾವ ಲೇಯರು ಅಲ್ಲ, ಯು ಶೇಪು. ಒಂದೆರಡು ಲೇಯರ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಒಂದು ತಿಂಗಳಾಯಿತು ನಾನು ಮಾಡಿಸಿ. ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೂ ಲೇಯರ್ ಕಟ್ ಮಾಡಿಸ್ದಾಗಂತೂ ಹಿಂಗೆ ಫ್ರಂಟಲ್ಲಿ ಸಕ್ಕತ್ತಾಗಿ ಕೂರುತ್ತೆ. ನನಗೆ ಈಗ ಕೂರ್ತಾ ಇಲ್ಲ, ಅಷ್ಟೇ ಗ್ರೋ ಆಗಿಬಿಟ್ಟಿದೆ. ಅಲ್ಲೇ ಒಂದು ತಿಂಗಳಾಗುತ್ತಾ, ಸ್ವಲ್ಪ ಗ್ರೋ ಆಗಿದೆ. ಸೊ ಹಾಗಾಗಿ ಕ್ಲೀನಾಗಿ ಅಂದರೆ ಸೆಟ್ ಮಾಡಬೇಕು ಕೂದಲನ್ನು. ಸೊ ಎಣ್ಣೆ ಎಲ್ಲ ಹಚ್ಕೊಂಡು ಆಮೇಲೆ ಸಿಗ್ತೀನಿ. ಎಣ್ಣೆ ಹಚ್ಕೊಂಡಾಯ್ತು, ಇವಾಗ ತಿಂದಾಯ್ತು, ಬಾಯಿ ತುಂಬ್ಕೊಂಡವ್ರು. ಅದೇ ಬಟ್ಟೆ ಬಿಚ್ಚಾಕು, ಪ್ಯಾಂಟು ಶರ್ಟು ಶೆಕೆ ಆಗುತ್ತೆ. ಏನ ಬಾ, ಹಾಯ್ ಮಾಡು, ಸ್ಟ್ರೈಟ್ ಆಗಿ ನಿಂಚೋಳ್ರಿ. ಹಾಯ್. ಇಲ್ಲೊಂದಷ್ಟು ಬಟ್ಟೆಗಳನ್ನ ಗುಡ್ಡೆ ಹಾಕೊಂಡಿದ್ದೀನಿ. ಅದೇನು ಅಂದರೆ ನಾನು ಮದುವೆ ಆಗಿದಾಗ ನಾನು ಹೊಲಿಸ್ಕೊಂಡಿರೋ ಅಂಥದ್ದು. ನಾನು ಅವಾಗ ಎಷ್ಟು ಸಣ್ಣ ಇದ್ದೆ ಅಂದರೆ ನಮ್ಮ ಚಿನ್ನಿನ ನೋಡಿರ್ತೀರಲ್ಲ, ಸೊ ಅವಳ ಥರನೇ ಒಂದೇ ಒಂದು ರೌಂಡ್ ದಪ್ಪ ಇದ್ದೆ ಅಷ್ಟೇ. ಸೊ ಹಾಗಾಗಿ ಅವಾಗೇ ಹೊಲಿಸ್ಕೊಂಡಿರೋ ಅಂದರೆ ಇಟ್ಕೊಂಡಿರೋ ಬಟ್ಟೆಗಳು ನನಗೆ ಆಗುತ್ತೆ ಅಂತಲೇ ಇಟ್ಟಿದ್ದೆ. ನಮ್ಮ ಚಿನ್ನಿ ಅವಾಗಿನ್ನೂ ಚಿಕ್ಕವಳಿದ್ಲು, ಹಾಗಾಗಿ ನನಗೆ ಈಗ ಅವು ಆಗಲ್ಲ. ಅದಕ್ಕೆ ಟ್ರಕ್ ಹಿಡ್ದಿದ್ದೀನಿ ಎಲ್ಲನೂ ಅವಳ ಸೈಜ್ಗೆ ಕರೆಕ್ಟಾಗಿ ಆಗೋಂಗೆ ಟ್ರಕ್ ಹಿಡಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದಷ್ಟು ಡ್ರೆಸ್ಸು ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗೇ ಇದೆ, ಏನೂ ಆಗಿಲ್ಲ. ಬಟ್ ಆದರೆ ನನಗೆ ಫಿಟ್ ಅಲ್ಲ ಆಗೋಲ್ಲ. ಹಾಗಾಗಿ ಎಲ್ಲ ಡ್ರೆಸ್ಗಳನ್ನು ಟ್ರಕ್ ಹಿಡ್ದು ಇಕ್ಕಿದ್ದೀನಿ. ಮದುವೆ ಆಗದಾಗ ಹೊಲಿಸ್ಕೊಂಡಿದ್ದು ಒಂದು 6 ತಿಂಗಳು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕನ್ಸೀವ್ ಆದ್ಮೇಲೆ, ಸೊ ಅದಾದಮೇಲೆ ನಾನು ಇಟ್ಕೊಳ್ಳೋದಕ್ಕಾಗಲಿಲ್ಲ. ಇದು ಬಂದು ನಾನು ನಮ್ಮ ಅಕ್ಕನ ಮದುವೆ ಸೀರೆ. ಇದು ನಮ್ಮ ಅಕ್ಕ ತಗೊಂಡಿರೋ ಅಂಥ ಸೀರೆ. ಅದರಲ್ಲಿ ಗೌನ್ ಹೊಲ್ಬಿಟ್ಟಿದ್ದೀನಿ. ನಮ್ಮ ಅಕ್ಕವ್ರ ಅತ್ತೆಗೆ ಗೊತ್ತಿರಲಿಲ್ಲ, ಅಂತಿದ್ರು ಇಷ್ಟು ಚೆನ್ನಾಗಿರೋ ಸೀರೆ ಆಗಿಬಿಟ್ಟಿದ್ಯಾ ಅಂತ. ನಮ್ಮ ಅಕ್ಕ ಅಂದರೆ ಇದು ಸ್ವಲ್ಪ ಭಾರ ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ ಕೊಟ್ಟಿದ್ದೆ. ನಾನು ನಮ್ಮವ್ರು ಯಾರು ಉಡ್ತಿದ್ರೇನೋ, ಬಟ್ ನಾನು ಅರ್ಧಬಿಟ್ಟು ಈ ಥರ ನೋಡ್ತಾ ಇರ್ಬೇಕು, ಗೌನ್ ಹೊಲ್ಬಿಟ್ಟಿದ್ದೀನಿ. ಆವಾಗ ನಮ್ಮ ಚಿರು ಬಾಂಟಂತಲ್ಲಿ ನಾನು ಫ್ರೀಯಾಗಿದ್ದೆ. ಆವಾಗ ಸ್ಕೂಲ್ಗೆ ಹೋಗೋದು ಯಾರೂ ಇರ್ತಿರಲಿಲ್ಲ, ಮತ್ತು ಇಷ್ಟೊಂದು ಇನ್ನೊಂದು ಮಗುನೂ ಇರಲಿಲ್ವಲ್ಲ. ಹಾಗಾಗಿ ಕೂತ್ಕೊಂಡು ಇದೊಂದು ಗೌನ್ ನಾನು ಎಲ್ಲೂ ಕಲ್ತಿರಲಿಲ್ಲ, ಮೊಬೈಲಲ್ಲಿ ನೋಡಿಕೊಂಡು ಹೊಲ್ದಿರೋ ಅಂಥದ್ದು. ಇದು ಚೆನ್ನಾಗಿ ನನಗೆ ಕ್ಲೀನಾಗಿ ಕುತ್ಕೋದಿತ್ತು, ಆದರೆ ಸಿಕ್ಕಾಬಿಟ್ಟೆ ಟೈಟ್ ಅನಿಸೋದು. ಸೊ ಅದಕ್ಕೋಸ್ಕರ ಚಿನ್ನಿಗೆ ಕರೆಕ್ಟಾಗಿ ಆಗುತ್ತೆ. ಈಗ ಇಲ್ಲಿಗೊಂದು ಕಟ್ಟಕ್ಕೆ ಕೊಟ್ಬಿಟ್ಟು ಅದಾದಮೇಲೆ ಕೊಟ್ಟು ಕಳಿಸ್ತೀನಿ ಊರಿಗೆ. ಅವಳು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಬಟ್ಟೆಗಳು ಅಷ್ಟಿನಿಂದ ನಮ್ಮ ಮನೆ ಮೇಲ್ಗಡೆ, ಸಜ್ಜೆ ಮೇಲ್ಗಡೆ ಒಂದು ಬ್ಯಾಗಿಗೆ ಹಾಕಿ ಇಟ್ಬಿಟ್ಟಿದ್ದೆ. ನಾನೇ ಸಣ್ಣ ಹಾಕ್ತೀನಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಆದರೆ ಅದು ಆಗಲಿಲ್ಲ. ಇವೆಲ್ಲ ನನ್ನ ಮದುವೆ ಆದಾಗ ಹೊಲಿಸ್ಕೊಂಡಿದ್ದು ಇಟ್ಕೊಂಡಿದ್ದೀವಿ. ಸುಮಾರು ಡ್ರೆಸ್ಗಳು. ಇನ್ನೊಂದೆರಡು ಇನ್ನೊಂದು ಅಷ್ಟು ಬೇರೆ ಎತ್ತಿಟ್ಟಿದ್ದೆ, ಅವಿಲ್ಲ ಈಗ ಸದ್ಯಕ್ಕೆ ಇಷ್ಟು. ಮತ್ತು ಇದು ನಾನು ಟ್ರಿಪ್ಗೆ ಹೋಗಬೇಕಾದ್ರೆ ತಗೊಂಡಿದ್ದು. ಒಂದು 3-4 ಡೇಸ್ ಟ್ರಿಪ್ಗೆ ಹೋಗಿದ್ವಿ ಮದುವೆಗೂ ಮುಂಚೆ, ಆವಾಗ ತಗೊಂಡವು. ಇದು ಈಗ ರೀಸೆಂಟಾಗೂ ಇಕ್ತಾ ಇದೆ, ಬಟ್ ಈಗ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಚಿನ್ನಿ ಡೈಲಿ ಯೂಸಿಗೆ ಹಾಕ್ತಾಳೆ. ಅಂದರೆ ಇವೆಲ್ಲ ಡೈಲಿ ಯೂಸ್ಗೆ ಹಾಕೋಬೋದು. ಇದೊಂಚೂರು ಚೆನ್ನಾಗಿದೆ ಅಷ್ಟೇ.
ಇದೇನು ಬೂದ್ಗಾಗ್ಬಿಟ್ಟಿದೆ ಅಂದರೆ ಅಷ್ಟು ದಿನದಿಂದ ಇದರಲ್ಲಿ ಇಟ್ಟಿದ್ನಲ್ಲ ನೋಡಿ, ಬೂದ್ಗಾಗ್ಬಿಟ್ಟಿದೆ. ಇದೊಂದು ಸ್ವಲ್ಪ ವಾಶ್ ಮಾಡಬೇಕು. ಇನ್ನೆಲ್ಲನೂ ಐರನ್ ಮಾಡಿ ಇಡ್ತೀನಿ. ಅದಾದಮೇಲೆ ನನಗೂ ಒಂದಷ್ಟು ಸ್ಟಿಚ್ ಹಾಕಬೇಕಿತ್ತು, ಸ್ಟಿಚ್ ಹಾಕಿದ್ದೀನಿ. ಅವಳವು ಒಂದಷ್ಟು ಬಟ್ಟೆಗಳು ಸ್ಟಿಚ್ ಹಾಕಬೇಕಿತ್ತು, ಹಾಕಿದ್ದೀನಿ. ನಮ್ಮಮ್ಮ ಅವರು ಊರಿಂದ ಬಂದಾಗ ಒಂದಷ್ಟು ನೈಟಿಗಳನ್ನ ತಗೊಬಂದಿದ್ರು, ಎಲ್ಲರೂ 3 ಜನ ಅಕ್ಕ ತಂಗಿರು, ಆಮೇಲೆ ನಮ್ಮ ಅಕ್ಕನೂ ಕೂಡ ಎಲ್ಲರೂ 2 ನೈಟಿ ತಗೊಂಡಿದ್ರು. ಆ ನೈಟಿಗಳನ್ನೂ ಕೂಡ ಐರನ್ ಅಲ್ಲ, ಸ್ಟಿಚ್ ಮಾಡಿಸಿ ಇಟ್ಟಿದ್ದೀನಿ, ಸ್ಟಿಚ್ ಮಾಡ್ಕೊಬಂದಿದ್ದೀನಿ. ಅಂದರೆ ಕೆಳಗಡೆ ತುಂಬ ಲೆಂತಿತ್ತು, ಒಂದು 3-4 ಇಂಚಷ್ಟು ಹಿಡ್ದಿದ್ದೀನಿ. ಈ ಥರ ನೈಟಿಗಳು ತೊಗೊಬಂದಿದ್ದು. ಇದು ಅವೆರಡು ನಮ್ಮ ಆಂಟಿದು, ಇದು ನಮ್ಮಮ್ಮಂದು. ಇದು ಮತ್ತೆ ನಮ್ಮಮ್ಮನ ಹತ್ರ ಆಲ್ಮೋಸ್ಟ್ ಈ ನೈಟಿ ಸೇಮ್ ಇದೇ ಥರದಿದೆ, ಬ್ಲ್ಯಾಕ್ ಆ್ಯಂಡ್ ವೈಟು. ಇದು ಒಂಥರ ಪಾಚಿ ಗ್ರೀನ್ ಕಲರ್ ಇದೆ. ಇದೊಂದು ಕಲರ್ ತಳಿದೆ, ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಅಂದರೆ ಸೇಮ್ ಇದೆಯಲ್ಲ ಅದಕ್ಕೋಸ್ಕರ ಅಷ್ಟೇ, ಇಲ್ಲ ಅಂದರೆ ಚೆನ್ನಾಗೇ ಇದೆ, ಕೊಳ್ಳೆಗೆಲ್ಲ ಚೆನ್ನಾಗಿದೆ. ಇದೊಂದು ಕಲರ್. ಇಷ್ಟು ಬಟ್ಟೆಗಳು ನಮ್ಮ ಅಕ್ಕೋರ ಮನೆಯಿಂದ ಆಲ್ಮೋಸ್ಟ್ ಎಷ್ಟು ಅಂತಂದರೆ ಒಂದು 15 ದಿನದಿಂದ 20 ದಿನದಿಂದ ಅಲ್ಲೇ ಇತ್ತು. ಆ ಸ್ಟಿಚ್ ಹಾಕೋಣ ಅಂತ ಅಂದ್ಬಿಟ್ಟು ಡೈಲಿ ಹೋಗೋದು, ಶೆಡ್ಲೆಕ್ ಹಾಕಿದ್ದಾರೆ, ಶೆಡ್ಲೆಕ್ ಹಾಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು, ಮೊಬೈಲ್ ನೋಡೋದು, ಬರೋದು, ಇದೇ ಥರ ಮಾಡ್ತಿದ್ದೆ. ಒಂದೊಂದು 2 ಸ್ಟಿಚ್ ಹಾಕ್ತಿದ್ದೆ. ನನ್ನ ಮಗ ಅಳ್ತಿದ್ದೆ ಅಂತ ಬಂದ್ಬಿಟ್ಟಿದ್ದೆ. ನಿನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡು ಫುಲ್ಲು ಸ್ಟಿಚ್ ಮಾಡಿಟ್ಟು ಬಂದಿದ್ದೆ. ಅದು ತಗೊಬರೋದಕ್ಕೂ ಆಗಿಲ್ಲ, ಅವತ್ತು ಮಳೆ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಂದುಬಿಟ್ರೆ ಬಟ್ಟೆ ಎತ್ತು ಮಡಚಿಟ್ಟಿಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು, ಆಮೇಲೆ ಮಳೆ ಏನಾದ್ರು ಜೋರಾಗಾದರೆ ಬರೋಕ್ಕಾಗಲ್ಲ ಅಂತ ಬಂದುಬಿಟ್ಟೆ. ನೆನ್ನೆ ಎಲ್ಲ ನನ್ನ ತಮ್ಮನ ಕೈಲಿ ವಾರ ಮಾಡೋಕ್ಕೆ ಹೋಗಿದ್ದೆ ಅವ್ರ ಮನೆಗೆ. ಸೊ ಆವಾಗ ಕೊಟ್ಟು ಕಳಿಸಿದ್ದಾಳೆ. ಇವಾಗ ಎಲ್ಲನೂ ಐರನ್ ಮಾಡಿ ಎತ್ತಿಡ್ತೀನಿ. ನಮ್ಮ ಚಿನ್ನಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಅವಳು ಹೋಗ್ಬೇಕಲ್ವಾ. ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ, ಅಂದರೆ ಇನ್ನೂ ಮಕ್ಕಳು ಬಂದಿರಲ್ಲ, ಮತ್ತು ಅವಳಿಗೆ ಬುಕ್ಸ್ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಬರುತ್ತಲ್ಲ, ಅವೆಲ್ಲ ಬರೋದ್ರಿಂದ ಅವಳಿನ್ನೂ ಹೋಗ್ತಾ ಇಲ್ಲ. ಅದಕ್ಕೆ ಇನ್ನೊಂದು 2 ದಿವಸ ಇರ್ತಾಳೆ, ಇನ್ನೊಂದು ವಾರ ಇರ್ತಾಳೆ. ಇದನ್ನೆಲ್ಲ ಐರನ್ ಮಾಡಿಬಿಟ್ಟು ಒಂದು ಬ್ಯಾಗಿಗೆ ಹಾಕಿಡ್ತೀನಿ. ಕ್ಲೀನಾಗಿ ಐರನ್ ಮಾಡಿದ್ರೆ ಏನಂದರೆ ಕ್ಲೀನಾಗಿ ಕಾಣುತ್ತೆ ಕುತ್ಕೊಂಡಾಗ, ಇಲ್ಲಾಂದರೆ ನಾವು ಟ್ರಕ್ ಹಿಡ್ದಿರೋದು ಒಂದು ಸ್ವಲ್ಪ ಸುಕ್ಕಂಗೆ ಕಾಣುತ್ತೆ. ಅದಕ್ಕೆ ಕ್ಲೀನಾಗಿ ಐರನ್ ಮಾಡಿಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕೆಲಸ ಇಷ್ಟಿದೆ. ಸೊ ಇನ್ನೇನಾಗುತ್ತೆ ಅಂತ ತೋರಿಸ್ತೀನಿ. ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಚಿರು ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಚಿನ್ನಿ ಮಲಗಿಸ್ತಾ ಇದ್ದಾಳೆ. ಅದೇ ಅವ್ರು ಮನಿಕತ್ತಾ ಇಲ್ಲ. ಏನು ಮಾಡಲಿ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಇವರಿಬ್ರು ಎದ್ದಿರ್ತಾರೆ, ಅವಳು ಮನೆ ಕಂಡಿರ್ತಾರೆ. ಆ ಕೆಲಸ ಆಗುತ್ತೆ. ಇವರು ಅವಳನ್ನೇ ಮನ್ಸ್ತಾರೆ, ಅವ್ರ ಮನಗಲ್ಲ. ಅಲ್ಲೇನ್ರ ನೋಡಿ, ಇವನೊಬ್ಬ ತಿನ್ಕೊಂಡು ಕೂತಾನೆ, ಇವನು ಆಟ ಆಡ್ತಾನೆ ಹಿಂಗೆ 1 2 3 1 2. ಸ್ಕೂಲಲ್ಲಿ ಹೇಳ್ಕೊಡೋದು ಸ್ಕೂಲಲ್ಲಿ ಹೇಳ್ರಿ, ಈಗ ಮನೆ ಕೊಡ್ರಿ. 1 2 ಹಾಂ, ಸ್ಕೂಲಲ್ಲಿ ಇದೆಲ್ಲ ಒಂದು ಸ್ವಲ್ಪ ಮೆಸ್ಸಿಯಾಗಿದೆ. ನನ್ನ ಹಸ್ಬೆಂಡ್ದು ಬಟ್ಟೆಗಳು ಮತ್ತು ನಮ್ಮದು ಜರ್ಕಿನ್ಗಳು. ಅಂದರೆ ಈಗ ಅವ್ರು ಮನೆ ಕೊಡೋಷ್ಟೊತ್ತಿಗೆ ನನ್ನ ಮಗನ ದೊಡ್ಡ ಚಿಕ್ಕ ಮಗನ ಎದಳಿಸ್ಬಿಡ್ತಾರೆ. ಅವನು ಮನಗಿರೋದ್ರಿಂದ ಅವ್ರು ಮನೆ ಕಳೋಷ್ಟೊತ್ತಿಗೆ ಅವ್ರು ಎದಳೋಷ್ಟೊತ್ತಿಗೆ ಈಗೆಲ್ಲ ಐರನ್ ಮಾಡ್ಕೊಬಿಡ್ತೀನಿ. ಇವ್ರು ಮನೆ ಕಳೋಷ್ಟೊತ್ತಿಗೆ ಅವನು ಎದಳೋಷ್ಟೊತ್ತಿಗೆ ಎಲ್ಲ ಕೆಲಸ ಆಗಿರಬೇಕು. ಸೊ ನೋಡಿ, ನನಗೆ ಮದುವೆ ಆಗಿ 5 ಇಯರ್ಸ್ ಆಯಿತು. ಅವಾಗಿಂದನೂ ಈ ಬಟ್ಟೆಗಳನ್ನ ಹಾಗೆ ಇಟ್ಟಿದ್ದೆ. ಅಂದರೆ ಒಂದು ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಇಷ್ಟೊಂದು ದಪ್ಪ ಇರಲಿಲ್ಲ, ಇನ್ನೂ ಒಂದು ರೌಂಡ್ ಕಮ್ಮಿನೇ ಇದ್ದೆ ಅಂತ ಹೇಳ್ಬೋದು. ಅಂದರೆ ನಾನು ಏನು ಡ್ರೆಸ್ ಸ್ಟಿಚ್ ಮಾಡಿಸಿದೆ ಆ ಡ್ರೆಸ್ ಕರೆಕ್ಟಾಗಿ ಆಗ್ತಿರಲಿಲ್ಲ. 1-2 ಸ್ಟಿಚ್ ಎಕ್ಸ್ಟ್ರಾ ಹಾಕಿರ್ತಾರಲ್ವ, 1 ಅಥವಾ 2. ಸೊ ಆ ಸ್ಟಿಚ್ನ ಬಿಚ್ಕೊಂಡು ಹಾಕೋತಾ ಇದ್ದೆ. ಮತ್ತು ಇನ್ನು ರೆಡಿಮೇಡ್ ಡ್ರೆಸ್ಗಳಿಗೂ ಹಿಂದೆಗಡೆ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರಲ್ಲ, ಅಲ್ಲಿಗೆ ಅಂದರೆ ಸ್ಟಿಚ್ ಹಾಕ್ಕೊಂಡು ಟ್ರಕ್ ಹಿಡ್ದಿರೋ ಅಂಥದ್ದು ಬಿಚ್ಚಿಬಿಟ್ಟು ಹಾಕೋತಾ ಇದೆ. ಈಗೀಗಂತೂ ಸಿಕ್ಕಾಪಟ್ಟೆ ಟೈಟ್ ಅನಿಸೋದು ಮತ್ತು ಸ್ವಲ್ಪ ತುಂಡ ಅನ್ನಿಸ್ತಿತ್ತು. ಅದಕ್ಕೆ ನಮ್ಮ ಚಿನ್ನಿ ಕೊಟ್ಬಿಡೋಣ ಅಂತ. ನಮ್ಮ ಚಿನ್ನಿ ಅವಾಗ ಇನ್ನೂ ಚಿಕ್ಕವಳು, ತುಂಬ ಉದ್ದ ಇರಲಿಲ್ಲ ಅವಳವಾಗ. ಈಗ ತುಂಬ ಉದ್ದ ಬೆಳೆದ್ಬಿಟ್ಟಿದ್ದಾಳೆ ಬಿಡಿ. ನಮಗೆ ಒಂದು ಸಲ ಊರಿಗೆ ಹೋದಾಗ ಆಶ್ಚರ್ಯ ಆಗ್ತಿತ್ತು, ಅಪ್ಪ ಇಷ್ಟಿದ್ಲು ಅಲ್ಲಿ ಇಷ್ಟು ಬೆಳೆದ್ಬಿಟ್ಟಿದ್ದಾಳೆ ಅಂತ. ಹಾಗಾಗಿ ಈ ಸಲ ಆಗುತ್ತಲ್ಲ ಅವಳಿಗೆ ಡೈಲಿ ವೇರ್ಗೆ ಮನೆ ಹತ್ರ ಇಟ್ಕೊಳ್ಳೋದಕ್ಕೆ ಏನು ಹೇಳ್ಬೇಕು ಅಂದರೆ ಬಟ್ಟೆ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಈಗ ಐರನ್ ಮಾಡ್ತಾ ಇರೋದು ಮತ್ತು ನೆಕ್ಸ್ಟ್ ಐರನ್ ಮಾಡಿಟ್ಟಿದ್ದು ಅವೆರಡೂ ಕೂಡ ನಾನು ಮದುವೆ ಆದಮೇಲೆ ಒಂದು ಸ್ವಲ್ಪ ದಿವಸ ಇಕ್ಕೆ. ನಾನು ಕನ್ಸೀವ್ ಆಗಿ ಒಂದು 5 ಮಂತ್ಸ್ ಆಗೋವರೆಗೂ ಇಕ್ಕಿದ್ದೀನಿ. ನಾನು 5 ಮಂತ್ಸ್ ಆದಮೇಲೆ ಸೊ ಟೈಟ್ ಆಗುತ್ತಲ್ಲ, ಆವಾಗ ಇಕ್ಕೋಕ್ಕಾಗ್ತಿರಲಿಲ್ಲ, ಅಲ್ಲಿವರೆಗೂ ಇಕ್ಕಿದ್ದೆ. ಸೊ ಈಗ ನಮ್ಮ ಚಿನ್ನಿ ಇಕ್ಲಿ ಅಂತ ಅಂದ್ಬಿಟ್ಟು ಟ್ರಕ್ ಹಿಡ್ದು ಕೊಡ್ತಾಯಿದ್ದೀನಿ. ಮನ್ಗಿದೆಲ್ಲ ಎದ್ದ ಮೇಲೆ ಊಟ ಹಾಕ್ಕೊಟ್ಟಿದ್ದೆ. ಊಟ ಮಾಡಿದ್ರು, ವಾಯ್ಸು ಕ್ಲೀನಾಗಿ ಕೇಳಿಸ್ತಾ ಇರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಊಟ ಎಲ್ಲ ಮಾಡಿದ್ಮೇಲೆ ಅವರು ಲಂಚ್ ಬಾಕ್ಸ್ಗಳು ಎಲ್ಲನೂ ತೊಳೆದಿಡೋಣ ಅಂತ ತೊಳೆದಿಡ್ತಾಯಿದ್ದೆ. ನಮ್ಮ ಚಿನ್ನಿ
ಪೂರಿಗೆ ಅಂದರೆ ಬೆಳ್ಳಿಗೆ ಊಟ ಮಾಡಿಸ್ತಾ ಇದ್ಲು. ಇನ್ನೆಲ್ಲ ಊಟ ಮಾಡಿದ್ರು. ನಮ್ಮ ಚಿರು ಇನ್ನೂ ಎದ್ದಿರಲಿಲ್ಲ. ಪೂರು ಎಲ್ಲ ಊಟ ಮಾಡಿದ್ರಲ್ಲ, ಹಾಗೆ ಬೆಳ್ಳಿಗೆ ತಿನ್ನಿಸ್ತೀನಿ ಅಂತ ಈಚೆ ಕಡೆ ಕರ್ಕೊಂಡೋಗಿ ತಿನ್ನಿಸ್ತೀನಿ. ಅಷ್ಟು ಬಿದ್ರೂ ಕೋಪ ಸಿಂಡಿಲ್ಲ ನಿಂಗೆ. ಕೊಟ್ರೆ ನೀನು ಪೂರನ್ ಕರ್ಕೊಂಡು ಹೋಗಕ್ ಇಲ್ಲಿ ಗಂಟ ಬರ್ಬೇಕ, ನಾವೇನ್ ಕರ್ಕೊ ಬರಲ್ವಾ? ಅಷ್ಟು ಗೊತ್ತಾಗಲ್ಲ ನಿಂಗೆ? ಶೇಖ್ ಅಬ್ದುಲ್ ಬಿಡೋ. ನಮ್ಮ ಚಿನ್ನು ನಮ್ಮ ಪೂರ್ವನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ. ನಮ್ಮ ಬಾವ ಬಂದಿದ್ದರು, ಅದು ಕರ್ಕೊಂಡು ಹೋದ್ರು. ಸೈಕಲ್ ತೊಗೊಂಬಂದಿದ್ದ, ಸೈಕಲ್ ಹೊಡಿತಾ ಇರ್ತಾನಲ್ಲ, ಹಾಗೆ ಸೈಕಲ್ ತೊಗೊಂಬಂದು ಪೂರ್ವನ ಕರ್ಕೊಂಡು ಹೊರಟ್ರು. ಅವ್ರು ಹೊರಟ ಮೇಲೆ ಬಟ್ಟೆ ಎಲ್ಲ ಮಡಚ್ಕೊಂಡೆ, ಬಟ್ಟೆಗಳಿತ್ತು. ಸೊ ಬಟ್ಟೆ ಎಲ್ಲ ಮಡಚಿದ್ನ ಹಾಗೆ ಬೀರಿಗೆ ಇಟ್ಬಿಡ್ತಾ ಇದ್ದೀನಿ. ಕಸ ಗುಡಿಸ್ಬೇಕಿತ್ತು, ಧೂಳು ಎಲ್ಲ ಮತ್ತೆ ಬಟ್ಟೆ ಮೇಲೆ ಕುತ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಬಟ್ಟೆ ಎಲ್ಲ ಮಡಚಿ ಬೀರಿಗೆ ಇಟ್ಕೋತಾ ಇದ್ದೀನಿ. ನಮ್ಮ ಚಿನ್ನಿ ಎತ್ಕೊಬಂದಿಲ್ಲ, ಅವಳೇ ಹೋಗಿ ಮೇಲ್ಗಡೆ ಎಲ್ಲ ಎತ್ಕೊಬಂದು ಕೊಡ್ತಾಳೆ. ಅವಳಿರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮೇಲ್ಗಡೆ ಹೋಗಿ ಬಟ್ಟೆ ಒಣಗಾಕೋದು ಎತ್ಕೊಬರೋದೆಲ್ಲ ಅವಳೇ ಮಾಡಿಕೊಡ್ತಾಳೆ ನನಗೆ. ಹಾಗೆ ಒಂದೊಂದು ಸಲ ಪಾತ್ರೆಗಳನ್ನೂ ಅಷ್ಟೇ ತೊಳ್ಕೊಡ್ತಾ ಇರ್ತಾಳೆ, ಈ ಥರ ಹೆಲ್ಪ್ ಮಾಡ್ತಾಳೆ. ಈಗ ಸ್ವಲ್ಪ ಬೀರು ಮೇಲ್ಗಡೆ ಎಲ್ಲ ಹಾಗೆ ಮೆಸ್ಸಿ ಆಗಿಬಿಟ್ಟಿತ್ತು, ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀರು ಮೇಲ್ಗಡೆ ಏನು ಮಾಡಿದ್ದೀನಿ ಅಂದರೆ ಹಳೆ ಕರ್ಟನ್ನ ಹಾಕ್ಕೊಂಡು ಅದ್ರ ಮೇಲೆ ಯೂಸ್ ಮಾಡೋ ಅಂಥ ಒಂದಷ್ಟು ಐಟಮ್ಸ್ಗಳು ಇಟ್ಟಿರ್ತೀನಿ. ಪೆನ್ನು ಆಗಿರ್ಬೋದು, ನನ್ನ ಹಸ್ಬೆಂಡ್ಗೆ ಒಂದೊಂದು ಸಲ ಬೇಕಾಗುತ್ತೆ, ಸೊ ಅದನ್ನೆಲ್ಲ ಇಟ್ಟಿರ್ತೀನಿ. ಅದಾದಮೇಲೆ ನಮ್ಮ ಚಿರು ಪೇಂಟ್ ಬಾಕ್ಸ್ ಅವೆಲ್ಲ ಇರುತ್ತೆ, ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಇವತ್ತು ಒದ್ರುಕೊಂಡು ಕ್ಲೀನ್ ಮಾಡ್ಕೊಂಡು ಅದಾದಮೇಲೆ ಕಸ ಗುಡಿಸ್ಕೊಂಡೆ. ಏನು ಬೇಕು ಅದಲ್ಲ, ಈಗ ತಾನು ಏನು ಬೇಕು ಅಂದ. ನೀನು ಹಾಕ್ಬಾರ್ದು ಟೀ, ಹಾಲು ಬೇಕು. ಹಾಲು ಕುಡಿಬೇಕು. ಎಂತಕ್ಕೆ ಹಾಲು ಕುಡಿಯೋದು? ಎಂತಕ್ಕೆ ಹಾಲು ಕುಡಿಯೋದು? ದೊಡ್ಡನಾಗಕ್ಕೆ. ನಮ್ಮ ಅಕ್ಕನ ತರ ಆಗಕ್ಕೆ ಆಗಿಲ್ಲ, ಎಲ್ಲ ಕಳ್ಸ್ಕೊಬಿಟ್ಟೈತೆ, ಎಲ್ಲ ಡ್ರೈ ಆಗ್ಬಿಟ್ಟೈತೆ ಎಲ್ಲ. ನೋಡಿಲಿ ಮುದ್ದೆ ಮುದ್ದೆ ತರ. ನೀನು ಅದು ಹಚ್ಬಿಟ್ಟು ಹಚ್ಚೋರು ಇನ್ನೇನಾಯ್ತದೆ? ಮೊದಲು ಶೈನಿಂಗ್ ಹಚ್ಬಿಟ್ಟು ಆಮೇಲೆ ಇದು ಹಚ್ಚರೆ ಬೇಡ. ಇನ್ನು ಮುದ್ದೆ ಆಗೋ ಅದು ಒಣಗದೇ ಇಲ್ಲ, ಎಲ್ಲ ಏನಿತ್ತಕ್ಕೂ ಅಂಟ್ರಸ್ಕೊಂಡು ಇದಾಗಿರೋದು. ಫುಲ್ಲು ಈ ಥರ ಒಬ್ಬರು ಡ್ರೈ ಇರಬೇಕು, ಅವಾಗ ಹಚ್ಕೊಂಡು ಅದು ಕ್ಲೀನಾಗಿ ಒಣಗಿದ್ಮೇಲೆ ಹಚ್ಕೋಬೇಕು. ಅದಾದಮೇಲೆ ರಾತ್ರಿ ಊಟಕ್ಕೆ ಇವತ್ತು ಎಗ್ ರೈಸ್ ಮಾಡಿದ್ದೆ. ಎಗ್ ರೈಸ್ ಏನಾಗಿತ್ತು ಅಂತಂದರೆ ಇವತ್ತು ಅಕ್ಕಿ ಖಾಲಿ ಆಗಿಬಿಟ್ಟಿದೆ. ಸಣ್ಣ ಅಕ್ಕಿ ನೋಡಲಿಲ್ಲ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮರ್ತ್ಕೊಂಡು ನಾನು ಯಾವುದೋ ಜ್ಞಾನ ಏನು ಯೋಚನೆ ಮಾಡ್ತೀನಿ ಅನ್ನೋದು ಅಪ್ಪಕ್ಕೆ ಇರ್ತದೆ. ಅದಾದಮೇಲೆ ಎಗ್ ರೈಸ್ ಮಾಡಬೇಕಲ್ವ ಅಂತ ಅನ್ನಿಸ್ತು. ಸೊ ಏನು ಮಾಡೋಕ್ಕಾಗುತ್ತೆ ಅಂತ ಅದರಲ್ಲೇ ಮಾಡಿದ್ದೀನಿ. ಹಾಗೆ ಎಗ್ ಬುರ್ಜಿ, ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಹಿಟ್ಟು ಕೂಡ ಕಲಸಿಟ್ಟಿದ್ದೆ. ಬಳಿಯೋ ರೊಟ್ಟಿ ನಾನು ಸೌಟಲ್ಲಿ ಬಳ್ಕೋತೀನಿ, ನನಗೆ ಕೈಲಿ ಬಳಿಯೋದಕ್ಕೆ ಭಯ, ಅದು ಸುಟ್ಬಿಡುತ್ತೆ ಅಂತ. ಅದನ್ನೇ ಸ್ವಲ್ಪ ಚಿಕನ್ ಗೊಜ್ಜು ಕೂಡ ಇತ್ತು, ನಮ್ಮ ಚಿನ್ನಿಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡು ಅದನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರೊಟ್ಟಿ ಮಾಡಿಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಇವತ್ತಿನ ದಿನ ಹೀಗಿತ್ತು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಅದೇ ನೀವು ನನಗೆ ಮಾಡೋ ಸಪೋರ್ಟ್ ಅಂತ ಕೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇವತ್ತಿಗೆ ಒಂದು ಸಾಧನೆ ಕೂಡ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಏನಿಲ್ಲ, 350 ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ನನ್ನ ಪ್ರೊಫೈಲ್ನಲ್ಲಿ 1000 ಬರೋದನ್ನ ನಾನು ಇದೇ ಥರ ವೀಡಿಯೋಸ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು 350 ಜನ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಇನ್ನೂ ನನ್ನ ಫ್ಯಾಮಿಲಿ ದೊಡ್ಡದಾಗಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.